ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 2 ಗಂಟೆಗೆ ಹೋದೋನು 4 ಗಂಟೆಗೆ ಒಳಗೆ ಬಂದು ಮಲ್ಕೊಂಡೆ. ಅದಕ್ಕೆ ಸ್ವಲ್ಪ ಥಂಡಿ ಆಗಿದೆ ಅಷ್ಟೇ. ಮಾತ್ರೆ ತಗೊಂಡೆ ಸರಿ ಹೋಗುತ್ತೆ. ಅಶೋಕ, ನಿನ್ಗೆ ಕೆಲ್ಸ ಇದ್ರೆ ಮಗುನ ಇಲ್ಲೇ ಬಿಟ್ಟು ಹೋಗು, ನಾವು ನೋಡ್ಕೋತೀವಿ. ಹೇಗೂ ಮಗು ಜೊತೆ ಕಾಲ ಕಳೆದು ತುಂಬಾ ದಿನಗಳೇ ಆಗೋಗಿದೆ. ನಮ್ಮ ಮಗು ನಮ್ ಜೊತೆ ಇರ್ಬೇಕು ಅನ್ನೋ ಆಸೆ ನಮಗೂ ಇರಲ್ವಾ? ಇಲ್ಲ, ಅವಳೊಂದು ಸ್ವಲ್ಪ ಹುಷಾರಾಗಲಿ, ಆಮೇಲೆ ಕರ್ಕೊಂಬರ್ತೀನಿ. ಮುಂದಿನ ಸಲ ಬಂದಾಗ ಶಿವಗಾಮಿನೂ ಕರ್ಕೊಂಬರಪ್ಪ. ನಮ್ಗಳ ಮಧ್ಯೆ 1000 ಮನಸ್ತಾಪಗಳಿರ್ಬೋದು, ಆದ್ರೆ ಕಾಯಿಲೆ ಕಸಾಲೆ ಅಂತ ಬಂದಾಗ ಸಂಬಂಧಿಕರೇ ಒಬ್ರಿಗೊಬ್ರು ಆಗ್ಬೇಕಲ್ವೇನಪ್ಪ? ಎಲ್ರೂ ನಮ್ಮವ್ರೆ, ಎಲ್ರೂ ನಮ್ಮ ಮಕ್ಕಳೇ ಅಲ್ವಾ? ಸರಿ ಆಯಿತು, ಮುಂದಿನ ಸಲ ಬರಬೇಕಾದ್ರೆ ಕರ್ಕೊಂಬರ್ತೀನಿ. ಬರ್ತೀನಿ ಚಿಕ್ಕಿ, ಬರ್ತೀನಿ ಅಜ್ಜಿ. ಆಯ್ತು ಪುಟ್ಟ. ಸರಿ ಮಗಳೇ, ಹುಷಾರಾಗಿ ಹೋಗ್ಬಾ. ಬರ್ತೀವಿ. ಅಪ್ಪ, ಬಚಾವಾದೆ. ಎಲ್ಲೇ ಅಶೋಕ ನಡೆದದನ್ನೆಲ್ಲ ಹೇಳ್ಬಿಡ್ತಾನೋ ಅಂತ ಭಯ ಆಗಿತ್ತು. ಮಕ್ಕಳು ಮನೇಲಿದ್ರೆ ಅದ್ರ ಕಳೆನೇ ಬೇರೆ. ನಿನ್ನೆಯಿಂದ ಸಮಯ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಭೈರವಿ ಮುದ್ದು ಮಾತು, ಅವಳ ತರ್ಲೆ, ಅವಳ ಹಠ ಒಂದಿನ 1 ಗಂಟೆ ತರ ಕಳ್ದೋಯ್ತು. ಈಗ ನೋಡಿದ್ರೆ ಇಡೀ ರೂಮು, ಇಡೀ ಮನೆ ಖಾಲಿ ಅನ್ನಿಸ್ತಾ ಇದೆ. ನೀನೊಂಥರ ಭೈರವಿ ತರನೇ ಮುದ್ದಾಗಿದ್ಯಾ. ಇಬ್ರು ಅವಳಿ ಜವಳಿ ತರ ಕಾಣಿಸ್ತಾ ಇದ್ದೀರ. ನಿನ್ನ ನೋಡ್ತಾ ಇದ್ರೆ ಅವಳನ್ನ ನೋಡ್ದಂಗೆ ಆಗ್ತಾ ಇದೆ. ಅದಕ್ಕೆ ನಿನ್ನ ಶಿವಕುಮಾರ್ ಸರ್ ಮನೆಯಿಂದ ಎತ್ಕೊಂಡ್ ಬಂದಿದ್ದು. ನೀನ್ ಬರೀ ಬೊಂಬೆ ಅಂದ್ರೆ ನಂಬಕ್ಕೆ ಆಗಲ್ಲ. ನಿನ್ ಕಣ್ಣಲ್ಲಿ ಬೆಳಕಿದೆ, ನಿನ್ ಸ್ಮೈಲಲ್ಲಿ ಜೀವಂತಿಕೆ ಇದೆ. ನಿನ್ನ ಮುಟ್ಟಿದ್ರೆ ಉಸಿರಾಡೋ ಮಗುನ ಮುಟ್ಟದಂಗೆ ಆಗುತ್ತೆ. ನೋಡು, ನಿನ್ ಬಟ್ಟೆ ಎಷ್ಟು ಚೆನ್ನಾಗಿದೆ. ಇದೇನಿದು,
ಯಾವ್ದೋ ದಾರ ಇದ್ದಂಗಿದೆ. ಈ ದಾರ ನಿನಗೆ ಸೂಟೇ ಆಗಲ್ಲ. ಅಯ್ಯೋ, ಏನೋ ಮನೆ ಒಳಗಡೆ ಹೋದಂಗಾಯ್ತಲ್ಲ. ಕರೆಂಟ್ ಹೊಡೆದಂಗಾಯ್ತಲ್ಲ, ಯಾಕೆ? ನಿನ್ನ ನೋಡ್ತಾ ಇದ್ರೆ ನೋಡ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ.